ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿರುವಂತಹ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೋ ಒಂದು ಜಾತಿ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದು ಅವರ ಅಸಮಾಧಾನದ ಭಾಗ ಆಗ್ತಾ ಇದೆ. ಸರ್ಕಾರ ಜಾತಿ ಗಣತಿ ವರದಿಯನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಸರ್ಕಾರದ ಮೂಗಿನ ನೇರಕ್ಕೆ ಜಾತಿ ಗಣತಿ ವರದಿ ತಯಾರಾಗಿದೆ. ಜಾತಿ ಗಣತಿ ವರದಿ ಪುನರ್ ವಿಮರ್ಶೆ ಆಗಬೇಕು ಅಂತ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಶ್ರೀಗಳು ಜಗದ್ಗುರುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಭಾಪುರಿ ಶ್ರೀಗಳು ಅಂತ ಅಂದರೆ ಅಥವಾ ಬಾಳೆಹೊನ್ನೂರಿನ ರಂಭಾಪುರಿ ಪೀಠ ಅಂತ ಹೇಳಿದ್ರೆ ಈ ವೀರಶೈವ ಪೀಠಗಳಲ್ಲಿ ಪಂಚಪೀಠಗಳಲ್ಲಿ ಒಂದು, ತುಂಬ ಪ್ರಭಾವಿ ಪೀಠ ಕೂಡ ಹೌದು. ಶ್ರೀಗಳೇ ಬೇಸರವನ್ನು ವ್ಯಕ್ತಪಡಿಸಿರೋದ್ರಿಂದ ಸಮುದಾಯದ ಲೆಕ್ಕಾಚಾರಗಳು ಏನು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸರ್ಕಾರಕ್ಕೆ ಈ ಬಿಸಿ ಅಥವಾ ಈ ಅಸಮಾಧಾನ ಹೇಗೆ ಮುಟ್ಟುತ್ತೆ ಅನ್ನೋದು ಕೂಡ ಕುತೂಹಲ. ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ತನಕ 1931 ಸೆನ್ಸಸ್ ಪ್ರಕಾರ ತನಕ ನಂಬರ್ 1 ಪಾಪ್ಯುಲೇಷನ್ ಇದ್ದಿದೆ ವೀರಶೈವ ಲಿಂಗಾಯತರದ್ದು. ಬಟ್ ಈಗ ಆ ಜಾಗ ಹೋಗಿದೆ. ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಜನಗಣತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಹಿಂದೆ ಪರವಾಗಿಯೂ ವಿರೋಧವಾಗಿಯೂ ಅನೇಕ ಧ್ವನಿಗಳು ಹೊರಬಂದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದ